ಇನ್ನ ಇಲ್ಲಿನ ಕೆಂಪೇಗೌಡ ಯುವಕರ ಸಂಘದ ವತಿಯಿಂದ ಇನ್ನು ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ಗಂಗೆ ಮಾತೆಯ ಒಂದು ಪ್ರತಿಮೆಯನ್ನ ಇವತ್ತು ಗುದ್ಲಿ ಪೂಜೆ ಮಾಡಿ ಎರಡು ಒಟ್ಟಿಗೆ ಇದನ್ನ ಉದ್ಘಾಟನೆ ಮಾಡಬೇಕು ಅಂತಕ್ಕಂಥದ್ದನ್ನ ಇವತ್ತು ಗುದ್ಲಿ ಪೂಜೆ ಮಾಡಿದ್ರೆ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲಾ ಮುಖಂಡರುಗಳು ಸೇರಿ ಇದು ಸರ್ಕಾರದಿಂದ ಮಾಡ್ತಕ್ಕಂಥದ್ದಲ್ಲ, ಅವರೇ ಹಣಗಳಿಂದ ಹಾಕೊಂಡು ಇದನ್ನ ಸುಮಾರು 1 ಕೋಟಿಗಿಂತ ಜಾಸ್ತಿ ಆಗುತ್ತೆ. ಅದನ್ನ ಆ ಕೆಂಪೇಗೌಡ ಸಂಘ ಮತ್ತೆ ಸಾರ್ವಜನಿಕರಿಂದ ಇದೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಇದಾದಷ್ಟು ಬೇಗ ಮುಗಿದು ಈ ಕೆಲಸ ಮುಗಿದು ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ರಿಗೂ ಒಂದು ಮಾದರಿ ಆಗ್ಲಿ ಅಂತಕ್ಕಂಥದ್ದನ್ನ ಏನು ರಿಂಗ್ ರಸ್ತೆ ಇದೆ, പക്ഷേ ಈ ಪ್ರತಿಮೆ ಇಡೀ ಬೆಂಗಳೂರು ನಗರದಲ್ಲೇ ಒಂದು ದೊಡ್ಡ ಪ್ರತಿಮೆ ಆಗುತ್ತೆ ಅಂತ, ಕೆಂಪೇಗೌಡರ ಪ್ರತಿಮೆ ಆಗುತ್ತೆ. ಇದನ್ನ ಅದ್ರ ಜೊತೆಗೆ ಇಲ್ಲಿ ಗಂಗಾ ಮಾತೆದು ಇಲ್ಲಿ ಒಂದು ಮಾಡ್ಬೇಕು ಅಂತಕ್ಕಂಥದ್ದು ಇವತ್ತು ಗುದ್ಲಿ ಪೂಜೆ ಆಗಿದೆ. ಆದಷ್ಟು ಬೇಗ ಮುಗಿಯುತ್ತೆ. ಕೆಂಪೇಗೌಡರ ಆದರ್ಶ, ಅವರ ದೂರದೃಷ್ಟಿ, ಚಿಂತನೆಗಳು ಇವತ್ತಿನ ಯುವಪೀಳಿಗೆ ಎಷ್ಟು ಪ್ರಸ್ತುತ? ಈಗ ಅದನ್ನೆಲ್ಲ ನೆನೆಸ್ಕೊಂಡೆ ಇವತ್ತಿನ ಯುವಕರು ಹಿರಿಯರು ಎಲ್ಲರೂ ಸೇರಿ ಇವತ್ತು ಕೆಂಪೇಗೌಡ ಪ್ರತಿಮೆ ಬೇಕು ರಿಂಗ್ ರೋಡ್ ನ ಈ ಭಾಗದಲ್ಲಿ ಅಂತಕ್ಕಂಥದ್ನ ಅರಿಸಿ ಇವತ್ತು ಅವರೇ ಮಾಡ್ಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಸದುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು. ಇತಿಹಾಸವನ್ನ ಯಾರು ತಿಳಿದಿಲ್ವೋ ಅವ್ರು ಇತಿಹಾಸ ನಿರ್ಮಿಸಕ್ ಆಗಲ್ಲ ಅಂತ ಹೇಳ್ತಾರೆ. ಆದ್ರೆ ಇವರೆಲ್ಲರೂ ಇತಿಹಾಸ ಪ್ರಸಿದ್ಧ ಪುರುಷರು, ಇಂಥವ್ರ ಬಗ್ಗೆ ತಿಳ್ಕೊಳೋದು ಇಷ್ಟ. ಈಗ ಕೆಂಪೇಗೌಡರು ಈ ನಾಡನ್ನ ಕಟ್ಟಿದ್ಕೆ, ಬೆಂಗಳೂರನ್ನ ಕಟ್ಟಿದ್ಕೆ ಬರೀ ಒಂದು ಸಮುದಾಯಕ್ಕೆ ಕಟ್ಟಲಿಲ್ಲ. ಅವರು ಬೆಂಗಳೂರಿನಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಯಾವ್ಯಾವ ಸಮುದಾಯ ಇದೆ ಆ ಸಮುದಾಯಕ್ಕೆ ತಕ್ಕಂತೆ ಪೇಟೆಗಳನ್ನ ಕಟ್ಟಿದ್ರು. 100 ಪೇಟೆಗಳನ್ನ ಕಟ್ಟಿ ಅವ್ರಿಗೆ ವ್ಯಾಪಾರವನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರು. ಮರಗಿಡಗಳನ್ನ ನೆಟ್ರು, ಕೋಟೆಗಳನ್ನ ಕಟ್ಟಿದ್ರು, ಕೆರೆಗಳನ್ನ ಕಟ್ಟಿದ್ರು. പക്ഷെ ಇವತ್ತೇನು ಬೆಂಗಳೂರಿಗೆ ಒಂದು ದೊಡ್ಡ ವಿಶ್ವದಲ್ಲೇ ಸ್ಥಾನಮಾನ ಬಂದೈತೆ ಅಂದ್ರೆ ಅದ ಕಾರಣಕ್ಕೆ ಕೆಂಪೇಗೌಡರಿಗೆ ಸಲ್ಲಬೇಕು. ಕೆಂಪೇಗೌಡರಿಂದ ಬೆಂಗಳೂರು, ಕಾವೇರಿ ಮಾತೆಯಿಂದ ಬೆಂಗಳೂರು ಜನ ಇವತ್ತು ಕಾವೇರಿ ಮಾತೆ ಪ್ರತಿಮೆ ಇವತ್ತು ಬುದ್ಧಿ ಪೂಜೆ ನೆರವೇರಿದೆ. ಅದನ್ನ ಮಾಡ್ಬೇಕು ಅಂತ ಒಂದು ಒಳ್ಳೆಯ ಸದುದ್ದೇಶದಿಂದ ಕೆಂಪೇಗೌಡ ಯುವಕ ಸಂಘದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿ ಮತ್ತು ಸಾರ್ವಜನಿಕರು ಎಲ್ಲ ಹಿರಿಯರು ಎಲ್ಲರೂ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಒಳ್ಳೆ ಕಾರ್ಯಕ್ರಮ. ಅದಕ್ಕೋಸ್ಕರನೇ ಬಂದಿದ್ದೀವಿ. ಏನು ಕೆಂಪೇಗೌಡ ಸೇವಾ ಸಂಘ ಲಗ್ಗೆರೆ ವತಿಯಿಂದ ಈಗಾಗಲೇ ಈ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನ ಸ್ಥಾಪನೆ ಮಾಡಬೇಕು, ಪುತ್ಥಳಿಯನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಬಹಳ ಸುಂದರವಾದ ಪ್ರತಿಮೆಯನ್ನ ಸ್ಥಾಪನೆ ಮಾಡೋದಕ್ಕೆ ಈಗಾಗಲೇ ಕೊನೆ ಹಂತದಲ್ಲಿದೆ. ಅದರ ಜೊತೆಗೆ ಇವತ್ತು ಏನು ಗುದ್ಲಿ ಪೂಜೆಯನ್ನು ಮಾಡೋದ್ರ ಮುಖೇನ ಕಾವೇರಿ ಮಾತೆಯ ಪ್ರತಿಮೆಯನ್ನ ಇಲ್ಲಿ ಅನಾವರಣ ಮಾಡಬೇಕು ಅಂತ ಹೇಳಿ ಕೆಂಪೇಗೌಡರ ಪುತ್ಥಳಿಯ ಜೊತೆಗೆ ಕಾವೇರಿ ಮಾತೆಯ ಪುತ್ಥಳಿಯನ್ನ ಅನಾವರಣ ಮಾಡಬೇಕು ಅಂತ ಹೇಳಿ ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳು, ಸಾರ್ವಜನಿಕರ ಮತ್ತು ಈ ಭಾಗದ ಎಲ್ಲ ಸಾರ್ವಜನಿಕರ ಜೊತೆಗೂಡಿ ಕಾರ್ಯಕ್ರಮವನ್ನ ಮಾದರಿಯಾದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಮಾದರಿ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥ ಕೆಂಪೇಗೌಡ ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಸಹಕಾರ ನೀಡ್ತಾ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಅಭಿನಂದಿಸ್ತಾ, ಇದೊಂದು ಬೆಂಗಳೂರಿನಲ್ಲಿ ಮಾದರಿ ಪ್ರವಾಸ ಕೇಂದ್ರ ಆಗ್ತದೆ. ಈ ನಾಡನ್ನ ಕಟ್ಟದಂತ ಕೆಂಪೇಗೌಡರು ಮತ್ತು ಏನು ಬೆಂಗಳೂರಿಗೆ ನೀರನ್ನ ಒದಗಿಸ್ತಾ ಸಾರ್ವಜನಿಕ ಜೀವನವನ್ನ ಹಸನಾಗಿ ಮಾಡ್ತಂತ ಕಾವೇರಿ ಮಾತೆಯ ಪುತ್ಥಳಿಯನ್ನು ಅನಾವರಣ ಮಾಡುವ ಮುಖೇನ ಈ ಭಾಗದಲ್ಲಿ ಒಂದು ಸುಂದರವಾದ ಪ್ರವಾಸಿ ತಾಣದ ರೀತಿಯಲ್ಲಿ ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಈ ನಾಡಿನ ಅಭಿವೃದ್ಧಿಗೆ, ಬೆಳವಣಿಗೆಗೆ ಕಾರಣೀಭೂತರಾದಂತ ಕೆಂಪೇಗೌಡರನ್ನ ಬಹಳಷ್ಟು ಕಾಲ ಇನ್ನು ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ರೆ ಅವರಿಗೆ ನಾನು ಅಭಿನಂದಿಸ್ತೇನೆ. ಬೆಂಗಳೂರು ನಗರದಲ್ಲಿ ನಾನಾ ಕಡೆ ಕೆಂಪೇಗೌಡರ ಪ್ರತಿಮೆ ಪ್ರತಿಷ್ಠಾಪನೆ ಖಂಡಿತ. ಈಗಾಗಲೇ ನಾವು ಬಹಳಷ್ಟು ಪ್ರತಿಮೆಗಳನ್ನ ನೋಡಿದ್ದೇವೆ ಬೆಂಗಳೂರಿನಲ್ಲಿ. ಇದು ವಿಶೇಷವಾಗಿ ಬಹಳ ವಿಶಿಷ್ಟ ರೀತಿಯಲ್ಲಿ ಅತ್ಯುತ್ತಮವಾಗಿ ಮೂಡಿ ಬರ್ತಾ ಇದೆ. ಅದು ಪೂರ್ಣಗೊಂಡ ನಂತರ ಬಹುಶಃ ಬೆಂಗಳೂರಿನಲ್ಲಿ ಇದೇ ಅತ್ಯಂತ ಸುಂದರವಾದ ಪ್ರಥಮ ಕೆಂಪೇಗೌಡರ ಪ್ರತಿಮೆ ಅಂತಕ್ಕಂಥದ್ದು ಹೆಸರು ಬರುತ್ತೆ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆ. ಅದಕ್ಕೆ ತಕ್ಕಂತೆ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ಖಂಡಿತ ಇದು ಅತ್ಯುತ್ತಮ ಕೆಂಪೇಗೌಡರ ಪುತ್ಥಳಿಯ ಪ್ರತಿಮೆ ಸ್ಥಳ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅಭ್ಯಂತರ ಇಲ್ಲ. ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ನಿರ್ಮಾಣ ನಮ್ಮ ಸೇವಾ ಟ್ರಸ್ಟ್ ನ ಎಲ್ಲ ಪದಾಧಿಕಾರಿಗಳ ಶ್ರಮ, ಹಿರಿಯರ ಮಾರ್ಗದರ್ಶನ ಮತ್ತೆ ಸಹಕಾರ. ಬಹಳ ಬೇಗ 4 ತಿಂಗಳಲ್ಲಿ ಕೋಟೆಯನ್ನು ಮುಗಿಸಿದ್ವಿ. ಸುಮಾರು 43 ಅಡಿಗಳ ಪ್ರತಿಮೆಯ ಕಾಮಗಾರಿ ಇನ್ನೊಂದು 10-15 ದಿವಸದಲ್ಲಿ ಪೂರ್ತಿ ಕಂಪ್ಲೀಟ್ ಆಗುತ್ತೆ ಪ್ರತಿಮೆ ಸೇರಿ. ಅದೇ ನಿಟ್ಟಿನಲ್ಲಿ ಕೆಂಪೇಗೌಡರು ನಾಡು ಕಟ್ಟಿದಾಗ ಇಲ್ಲಿ ಋಷಭಾವತಿ ಹರಿತಾ ಇತ್ತು.
ನೀರಿಗೆ ತೊಂದರೆ ಇರಲಿಲ್ಲ. ಕಾವೇರಿಯ ಉಪನದಿ ಇವತ್ತು ಆ ವೃಷಭಾವತಿಯನ್ನ ಸಂಪೂರ್ಣವಾಗಿ ಕಲುಷಿತಗೊಂಡಿದೆ. ಆದರೆ ಬೆಂಗಳೂರಿಗೆ ಇದೇ ಕಾವೇರಿ ಇವತ್ತು ನಮಗೆ ನೀರು ಉಣಿಸ್ತಾ ಇದೆ. ಆ ಮಾತೆಯನ್ನ ಯುವ ಪೀಳಿಗೆಗೆ ತಿಳಿಸ್ಬೇಕು. ಕಾವೇರಿ ವಿಚಾರವನ್ನ ಬಂದಾಗ ಯುವಕರು ಇವತ್ತೇನು ಬಹಳಷ್ಟು ಸಮಸ್ಯೆಗಳನ್ನ ಕಾವೇರಿ ವಿಚಾರದಲ್ಲಿ ನಾವು ಎದುರಿಸ್ತಾ ಇದೀವಿ, ಅವೆಲ್ಲ ಮುಂದಿನ ಪೀಳಿಗೆ ಗೊತ್ತಾಗ್ಬೇಕಾಗ್ತದೆ, ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಸಾಕಾಗಷ್ಟು ಇಲ್ಲಿ ಸೇವಾ ಕಾರ್ಯಗಳನ್ನ ಮಾಡಬೇಕು. ಹಾಗೆ ನಮ್ಮ ಹಿರಿಯರ ವಿಚಾರಧಾರೆಗಳನ್ನ ತಿಳಿಸ್ಬೇಕು ಅಂತ ಹೇಳಿ ಇಲ್ಲಿ ಮಾಡಿದ್ವಿ. ಇವತ್ತೇನು ಈ ನಾಡಿಗೆ ಬೆಂಗಳೂರಿಗೆ ಸೇವೆ ಕೊಟ್ಟೋದಂತ ಎಲ್ಲ ಮಾನೀಯರನ್ನ ಇಲ್ಲಿ ಅವರು ಬರಹಗಳನ್ನ ಬರ್ತಕ್ಕಂಥದ್ದು ನಮ್ಮ ಟ್ರಸ್ಟ್ ತೀರ್ಮಾನವನ್ನು ಮಾಡಿದ್ವಿ. ಕೆಂಪೇಗೌಡರದ್ದು ಇರ್ಬೋದು, ಗಂಗರ್ಸವ್ರದ್ದು ಇರ್ಬೋದು, ಕೆಂಗಲ್ ಹನುಮಂತಯ್ಯರು ಇರ್ಬೋದು, ಬಾಲಗಂಗಾಧರ ಸ್ವಾಮೀಜಿಗಳು ಇರ್ಬೋದು, ಮೈಸೂರು KRS ಕಟ್ಟದಂತ ಮೈಸೂರು ರಾಜರದ್ದು ಇರ್ಬೋದು, ಹಾಗೇನೆ ಕುವೆಂಪು ಅವರು ಎಲ್ಲರನ್ನ, ಇಮ್ಮಡಿ ಪುಲಕೇಶಿಯವರು ಅವರ ಮಾಹಿತಿಗಳನ್ನ, ಕೋಟೆ ಕೊತ್ತಲಗಳನ್ನ ಎಲ್ಲವನ್ನ ಚಿತ್ರಗಳಲ್ಲಿ ಬಿಡಿಸಿ ಯುವ ಪೀಳಿಗೆಗೆ ತಿಳಿಸುವಂತ ಕೆಲಸವನ್ನ ನಮ್ಮ ಟ್ರಸ್ಟ್ ಮಾಡ್ತದೆ. ಅದಕ್ಕೆಲ್ಲ ಹಿರಿಯರ ಮಾರ್ಗದರ್ಶನ ಸಹಕಾರ ಇದೆ. ಇದು ಬಹಳ ಬೇಗ ಆಗ್ತಿರೋದು ನಮ್ಮೆಲ್ಲರಿಗೆ ಸಂತೋಷ ಮತ್ತೆ ಖುಷಿ ಅನ್ನಿಸ್ತದೆ. ಕೆಂಪೇಗೌಡರ ಪ್ರತಿಮೆಯನ್ನ ಈ ಭಾಗದಲ್ಲಿ ಈ ರೀತಿಯ ಕೋಟೆಯ ಮೇಲೆ ಅವರು 35 ಎತ್ತರ ಪ್ರತಿಮೆಯನ್ನ ನಿರ್ಮಾಣ ಮಾಡಬೇಕು ಅನ್ನೋ ಥಾಟ್ಸ್ ತಮ್ಮ ಒಂದು ಸಮಿತಿಗೆ ಹೇಗೆ ಸರ್? ಇಲ್ಲ, ಈಗ ಕೆಂಪೇಗೌಡರು ಅವರು ಮೇನ್ ಕೋಟೆ ಕೊತ್ತಲಗಳು ಏನಿವತ್ತು ನಾವು ಉತ್ತರಿ ದುರ್ಗ ಇರ್ಬೋದು, ಮಾಗಡಿ ಕೋಟೆ ಇರ್ಬೋದು, ಹಾಗೆ ನಮ್ಮ ಶಿವಗಂಗೆ ಕೋಟೆಗಳು ಇರ್ಬೋದು, ಅವ್ರೇನು ಅಲ್ಲೆಲ್ಲ ಕೋಟೆಗಳು ಕಟ್ಟಿದ್ರು, ಅಲ್ಲೆಲ್ಲ ಅವರ ಏನು ಶಸ್ತ್ರಾಸ್ತ್ರಗಳನ್ನ ಇಟ್ಕೊಳ್ಳುವಂತ ಗೋಡನ್ನ ಏನ್ ಮಾಡಿದ್ರು, ಅವೆಲ್ಲವನ್ನ ನಾವು ಸಮಿತಿಯವರು ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಹೋಗಿ ನೋಡಿದಾಗ ಕೆಂಪೇಗೌಡರು ಏನ್ ಮಾಗಡಿ ಕಲ್ಲಲ್ಲಿ ಕಟ್ಟಿದ್ರು ಅದೇ ಕಲ್ಲಲ್ಲಿ ಕಟ್ಟಬೇಕು ಅಂತ ಒಂದು ತೀರ್ಮಾನವನ್ನು ತಗೊಂಡು ಅದರಂತೆ ಪ್ರಾರಂಭ ಮಾಡಿದ್ವಿ. ಜಾಗ ಚಿಕ್ಕದಾಗಿದ್ದರಿಂದ ಚಿಕ್ಕದಾಗಿ ಕಟ್ಟಿದ್ವಿ, ಇಲ್ಲ ಇನ್ನೂ ದೊಡ್ಡದಾಗಿ ಕಟ್ತಾ ಇದ್ವಿ. ಇದು ಯುವ ಪೀಳಿಗೆಗೆ ತಿಳಿಸ್ಬೇಕು ಅಂತ ಈಗಾಗಲೇ ನಾವು ಒಂದು 40 ಶಾಲೆಗಳಿಗೆ ಕೊಟ್ಟಿದ್ವಿ. ಡಿಸೆಂಬರ್ ಅಲ್ಲಿ ನಾವೇನ್ ಪ್ರತಿಭೆ ನಿರ್ಮಾಣ ಸಂದರ್ಭದಲ್ಲಿ ಹೈಸ್ಕೂಲ್ ಮಕ್ಕಳನ್ನು ಸುಮಾರು 30,000 ಮಕ್ಕಳು ಒಂದೇ ತಿಂಗಳಲ್ಲಿ ವಿಸಿಟ್ ಮಾಡಿ ಕೆಂಪೇಗೌಡರ ವಿಚಾರಧಾರೆಗಳ ಮಕ್ಕಳಲ್ಲಿ ತುಂಬಂತ ಕೆಲಸವನ್ನ ಈಗಾಗಲೇ ಮಾಡಿದ್ವಿ. ಆ ಶಾಲೆ ಎಲ್ಲರೂ ಭಾಗವಹಿಸ್ಲಿಕ್ಕೆ ಸಂತೋಷ ಒಪ್ಕೊಂಡಿದ್ದಾರೆ. ಆ ಮಕ್ಕಳಿಗೂ ಸಹ ವಿಚಾರಧಾರೆಗಳನ್ನ ತುಂಬ್ತೀವಿ. ಮುಂದಿನ ಪೀಳಿಗೆಗೆ ಅದು ಕ್ಯಾರಿ ಆಗ್ಲಿ ಅನ್ನುವಂತ ಒಂದು ಸದುದ್ದೇಶದಿಂದ ಮಾಡ್ತೀವಿ. ಆಮೇಲೆ ಸರ್ಕಾರದ ಸವಲತ್ತುಗಳನ್ನ ಜನರಿಗೆ ತಲುಪಿಸೋಕೆ ಇಲ್ಲಿ ನಿರಂತರವಾಗಿ ಟ್ರಸ್ಟ್ ಕೆಲಸ ಮಾಡುತ್ತೆ ಅಧ್ಯಕ್ಷ ಮಾರ್ಗದರ್ಶನ.